ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಝೀಬು ಸಿಂಬಲ್ಸ್ಗಳದ್ದಾಗಿರುತ್ತೆ. ಏನಿದು ಝೀಬು ಸಿಂಬಲ್ಸ್ ಅಂತ ನೋಡೋದಾದರೆ, ಇದು ಒಂದು ವಿಭಿನ್ನವಾದ ಹೀಲಿಂಗ್ ಮೊಡಾಲಿಟಿ. ಅಮೇರಿಕಾದ ಜ್ಯುವೆಲರಿ ಡಿಸೈನರ್ ಆದ ಡಾಕ್ಟರ್ ಡೆಬ್ಬಿ ಅನ್ನೋರಿಗೆ ಸ್ವತಃ ಏಂಜಲ್ಸ್ಗಳೇ ಕೊಟ್ಟಂಥ ಏಂಜಲಿಕ್ ಸಿಂಬಲ್ಸ್ಗಳಿದು. ನಿಮ್ಮ ಡೇ ಟು ಡೇ ಲೈಫಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೀವು ಈ ಸಿಂಬಲ್ಸ್ಗಳನ್ನ ಬಳಸೋದ್ರಿಂದ ಆ ಒಂದು ಕ್ಷೇತ್ರದಲ್ಲಿ ನೀವು ಸುಧಾರಣೆನ ಕಾಣ್ಬೋದು. ಫಾರ್ ಎಕ್ಸಾಂಪಲ್, ಹೆಲ್ತ್ಗೆ ಒಂದು ಸಿಂಬಲ್, ವೆಲ್ತ್ಗೆ ಒಂದು ಸಿಂಬಲ್, ಹೀಲಿಂಗ್ಗೆ ಒಂದು ಸಿಂಬಲ್, ರಿಲೀಸ್ಗೆ ಒಂದು ಸಿಂಬಲ್, ಹೀಗೆ ಒಟ್ಟಾರೆ 88 ಝೀಬು ಸಿಂಬಲ್ಸ್ಗಳಿದೆ. ಇಲ್ಲಿ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ 2026ಗೆ ಏಂಜಲ್ಸ್ಗಳು ನಿಮಗೋಸ್ಕರ ಯಾವ ಸಿಂಬಲ್ಸ್ನ ಕೊಡ್ತಾ ಇದ್ದಾರೆ, ಯಾವ ಕ್ಷೇತ್ರದಲ್ಲಿ ನಿಮಗೆ ಸುಧಾರಣೆ ಬೇಕು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ನೋಡೋಣ ನಿಮಗೆ ಏಂಜಲ್ಸ್ಗಳು ಯಾವ ಸಿಂಬಲ್ಸ್ಗಳನ್ನ ಕೊಡ್ತಾರೆ. ಓಕೆ, ಫರ್ಗಿವ್ನೆಸ್ ಝೀಬು ಸಿಂಬಲ್. ಫರ್ಗಿವ್ನೆಸ್ ಝೀಬು ಸಿಂಬಲ್ ಅನ್ನೋದು ನೀವು ಬೇರೆಯವರನ್ನ ಕ್ಷಮಿಸ್ತಾ ಬರಬೇಕು ಅಂತ ಏಂಜಲ್ಸ್ಗಳು ಹೇಳ್ತಾ ಇರೋಂಥದ್ದು. ನೀವು ಬೇರೆಯವ್ರನ್ನ ಕ್ಷಮಿಸೋದ್ರ ಜೊತೆಗೆ ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಯಾವಾಗ ಎಲ್ಲ ಎನರ್ಜಿನ ನಮ್ಮೊಳಗಡೆ ಇಟ್ಕೊತೀವಿ, ನಮ್ಮೊಳಗಡೆ ದ್ವೇಷ, ಅಸೂಯೆ, ಕೋಪ ಇವೆಲ್ಲವೂ ಆಗಿ ನಮ್ಮೊಳಗಡೆ ಒಂದು ಬ್ಲಾಕೇಜ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಬೇರೆಯವ್ರನ್ನ ಕ್ಷಮಿಸಬೇಕು. ಬೇರೆಯವ್ರನ್ನ ಕ್ಷಮಿಸ್ತಾ ಬಂದರೆ ನಮ್ಮನ್ನು ಕೂಡ ನಾವು ಕ್ಷಮಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಅಂತ ಏಂಜಲ್ಸ್ಗಳು ನಿಮಗೆ ಫರ್ಗಿವ್ನೆಸ್ ಝೀಬು ಸಿಂಬಲ್ನ ಕೊಡ್ತಾ ಇದ್ದಾರೆ. ಈ ಫರ್ಗಿವ್ನೆಸ್ ಝೀಬು ಸಿಂಬಲ್ನ ನೀವು ಹೇಗೆ ಯೂಸ್ ಮಾಡ್ಬೋದು ಅಂತ ಅಂದರೆ, ಪ್ರತಿದಿನ ಗಾಳಿನಲ್ಲಿ ಈ ಸಿಂಬಲ್ನ ಬರಿಬೋದು, ಅಥವಾ ನಿಮ್ಮ ಲೆಫ್ಟ್ ಹ್ಯಾಂಡ್ ವ್ರಿಸ್ಟ್ ಮೇಲೆ, ಇಲ್ಲಿ ಈ ವ್ರಿಸ್ಟ್ ಮೇಲೆ ನೀವು ಈ ಸಿಂಬಲ್ನ ಬರೆಯೋದ್ರಿಂದ ನೀವು ಬೇರೆಯವ್ರನ್ನ ಫರ್ಗ್ಯೂ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ, ನಿಮ್ಮನ್ನು ನೀವು ಫರ್ಗ್ಯೂ ಮಾಡ್ಕೊಳ್ಳೋದಕ್ಕೂ ಈ ಸಿಂಬಲ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಸೆಲ್ಫ್ ಕೇರ್. ಸೆಲ್ಫ್ ಕೇರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ನಮ್ಮನ್ನು ನಾವು ಪ್ರೀತಿಸೋದು, ನಮ್ಮನ್ನು ನಾವು ಗೌರವಿಸೋದು, ನಮ್ಮ ಆತ್ಮನ ನಾವು ಪ್ರೀತಿಸೋದು, ನಮ್ಮ ಆತ್ಮನ ನಾವು ಗೌರವಿಸೋದು ತುಂಬಾ ಇಂಪಾರ್ಟೆಂಟು. ಇಲ್ಲಿ ನಿಮ್ಮನ್ನು ನೀವು ಪ್ರೀತಿಸಿ ಅಂತ ಏಂಜಲ್ಸ್ಗಳು ಈ ಸೆಲ್ಫ್ ಕೇರ್ ಸಿಂಬಲ್ನ ನಿಮಗೋಸ್ಕರ ಕೊಡ್ತಾ ಇದ್ದಾರೆ. ಇದು ಅಷ್ಟೇ, ಗಾಳಿನಲ್ಲಿ ಬರೆದು ಈ ಸಿಂಬಲ್ನ ಪ್ರಾಕ್ಟೀಸ್ ಮಾಡ್ಬೋದು ನೀವು, ಅಥವಾ ನೀವು ಕುಡಿಯುವಂಥ ನೀರ ಮೇಲೆ ಈ ಸಿಂಬಲ್ಸ್ಗಳನ್ನ ಡ್ರಾ ಮಾಡಿದ್ರೆ ಆ ನೀರು ಎನರ್ಜೈಸ್ ಆಗುತ್ತೆ. ಆ ನೀರನ್ನ ನೀವು ಕುಡಿತಾ ಬರ್ಬೋದು. ಹಾಗೆಯೇ ಓಕೆ, ಹೀಲಿಂಗ್ ಸಿಂಬಲ್. ಯಾರಿಗೆಲ್ಲ ಹೆಲ್ತ್ ಇಶ್ಯೂಸ್ ಇದೆ, ಈ ಒಂದು ಝೀಬು ಸಿಂಬಲ್ನ ನೀವು ಬರಿತಾ ಬಂದರೆ ನಿಮ್ಮ ಹೆಲ್ತಲ್ಲಿ ಸಾಕಷ್ಟು ಸುಧಾರಣೆ ಆಗುತ್ತೆ ಅಂತ ಏಂಜಲ್ಸ್ಗಳು ನಿಮಗೆ ಈ ಹೀಲಿಂಗ್ ಸಿಂಬಲ್ನ ಕೊಡ್ತಾ ಇದ್ದಾರೆ. ಇದು ಅಷ್ಟೇ, ನೀವು ಯಾರ್ದಾದ್ರೂ ಮನೆಗೆ ಹೋಗಿರ್ತೀರ, ಅವ್ರಿಗೆ ಹುಷಾರಿರೋದಿಲ್ಲ ಅಂಥವ್ರಿಗೆ ಈ ಸಿಂಬಲ್ನ ನೀವು ಬರೆದ್ಬಿಟ್ಟು ಬರೋದ್ರಿಂದ ಅವ್ರ ಹೆಲ್ತಲ್ಲಿ ಸುಧಾರಣೆ ಬರುತ್ತೆ ಅಂತ ನಿಮಗೂ ಕೂಡ ನೀವು ಇದನ್ನು ಬರ್ಕೋಬೋದು. ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಯಾರಿರ್ತಾರೋ ಅಂಥವ್ರಿಗೆಲ್ಲ ಈ ಸಿಂಬಲ್ಸ್ನ ನೀವು ಬರೆಯೋದ್ರಿಂದ ಬೇರೆಯವ್ರಿಗೂ ಹೀಲ್ ಮಾಡಿದ ಖುಷಿ ನಿಮಗಿರುತ್ತೆ. ಹಾಗೆ ನಿಮ್ಮನ್ನು ನೀವು ಹೀಲಿಂಗ್ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ಸಿಂಬಲ್ಲು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಪೇಷನ್ಸ್ ಝೀಬು ಸಿಂಬಲ್. ಈ ಸಿಂಬಲ್ಸು ಕೂಡ ಏಂಜಲ್ಸ್ಗಳು ನಿಮಗೆ ಕೊಡ್ತಾ ಇರೋವಂಥದ್ದು. ಈ ಸಿಂಬಲ್ನ ನೀವು ಉಪಯೋಗಿಸೋದ್ರಿಂದ ತುಂಬ ತಾಳ್ಮೆನ ಕಲಿತೀರಾ. ನಿಮ್ಮಲ್ಲಿ ಎಷ್ಟೇ ಕೋಪ, ದ್ವೇಷ ಏನೇ ಇದ್ದರೂ ಕೂಡ ಅದೆಲ್ಲವೂ ನಿಮ್ಮಿಂದ ರಿಲೀಸ್ ಆಗಿ ತಾಳ್ಮೆ ಅನ್ನೋದು ಬರುತ್ತೆ. ನಿಮ್ಮ ಜೀವನ ಸುಂದರವಾಗಿಡೋದಕ್ಕೆ ಈ ತಾಳ್ಮೆ ಸಿಂಬಲ್ಲು ಕೂಡ
ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಓಕೆ, 2026ಗೆ ಪ್ರಾಸ್ಪರಿಟಿ ಬರ್ತಾ ಇದೆ. ಈ ಪ್ರಾಸ್ಪರಿಟಿ ಸಿಂಬಲ್ನ ನೀವು ನಿಮ್ಮ ಮನೆಯ ಮೈನ್ ಎಂಟ್ರೆನ್ಸಲ್ಲಿ ಡ್ರಾ ಮಾಡ್ಬೋದು. ಹಾಗೆ ನಿಮ್ಮ ಚೆಕ್ ಬುಕ್ಸು ಅಥವಾ ನಿಮ್ಮ ದುಡ್ಡು ಎಲ್ಲೆಲ್ಲಿ ಇಡ್ತೀರೋ ನೀವು ಅಲ್ಲೆಲ್ಲವೂ ಕೂಡ ಈ ಸಿಂಬಲ್ನ ಡ್ರಾ ಮಾಡೋದ್ರಿಂದ ಪ್ರಾಸ್ಪರಿಟಿ ಅನ್ನೋದು ಡಬಲ್ ಆಗಿ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟು ಬ್ಲೆಸ್ಸಿಂಗ್ ಸಿಂಬಲ್. ಈ ಬ್ಲೆಸ್ಸಿಂಗ್ಸ್ ಅನ್ನೋದು ನೀವು ಎಷ್ಟು ಹಂಚ್ತಾ ಹೋಗ್ತೀರಾ, ಕೊಡ್ತಾ ಹೋಗ್ತೀರಾ, ಅದಕ್ಕೆ 10ರಷ್ಟು ವಾಪಸ್ಸು ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ಪ್ರತಿಯೊಂದು ಪ್ರಾಣಿ ಮೇಲೆ ಈ ಬ್ಲೆಸ್ಸಿಂಗ್ ಝೀಬು ಸಿಂಬಲ್ನ ಹಾಕೋದ್ರಿಂದ ಆ ಪ್ರಾಣಿಗಳಿಗೆ ಆಶೀರ್ವಾದ ಸಿಗುತ್ತೆ. ಆಶೀರ್ವಾದ ಮಾಡಿದ್ದಕ್ಕೆ ನಿಮಗೂ ಆ ಯೂನಿವರ್ಸ್ ಕಡೆಯಿಂದ ಅದ್ರ 10ರಷ್ಟು ಆಶೀರ್ವಾದ ನಿಮಗೆ ಸಿಗ್ತಾ ಹೋಗುತ್ತೆ. ಇದನ್ನು ಪ್ರತಿಯೊಂದರ ಮೇಲೂ ಹಾಕ್ಬೋದು. ನೀರಿನ ಮೇಲೆ, ಪ್ರತಿಯೊಂದು ಜೀವಿ ಮೇಲೂ ಕೂಡ ಹಾಕ್ಬೋದು. ಲಿವಿಂಗ್ ಥಿಂಗ್ಸ್, ನಾನ್ ಲಿವಿಂಗ್ ಥಿಂಗ್ಸ್ ಮೇಲೂ ಕೂಡ ಈ ಒಂದು ಸಿಂಬಲ್ಸ್ಗಳನ್ನ ಹಾಕ್ತಾ ಬರೋದ್ರಿಂದ ಅದಕ್ಕೂ ಆಶೀರ್ವಾದ ಮಾಡ್ದಂಗೆ ಆಗುತ್ತೆ. ಅದರ 10ರಷ್ಟು ಆಶೀರ್ವಾದ ನೀವು ಕೂಡ ಪಡ್ಕೊಂಡಂಗೆ ಆಗುತ್ತೆ ಅಂತ ಏಂಜಲ್ಸ್ಗಳು ನಿಮಗೆ ಕೊಡ್ತಾ ಇರೋವಂಥ ಸಿಂಬಲ್ಸ್ಗಳಿದು. ಓಕೆ, ಗ್ರ್ಯಾಟಿಟ್ಯೂಡ್ ಸಿಂಬಲ್. ಈ ಗ್ರ್ಯಾಟಿಟ್ಯೂಡ್ ಸಿಂಬಲ್ಸ್ಗಳನ್ನ ನೀವು ಪ್ರತಿದಿನ ಎದ್ದಿದ ತಕ್ಷಣ ನಿಮ್ಮ ದಿನಚರಿ ಶುರು ಮಾಡೋಕ್ಕೂ ಮುಂಚೆ, ಹಾಗೆಯೇ ನೀವು ಉಪಯೋಗಿಸೋಂಥ ಪ್ರತಿಯೊಂದು ವಸ್ತು ಮೇಲೆ ಈ ಒಂದು ಗ್ರ್ಯಾಟಿಟ್ಯೂಡ್ ಝೀಬು ಸಿಂಬಲ್ನ ಬಳಸೋದ್ರಿಂದ ನಿಮ್ಮಲ್ಲಿ ಒಂದು ಕೃತಜ್ಞತಾ ಭಾವ ಹೆಚ್ಚಾದಷ್ಟು ನೀವು ಯೂನಿವರ್ಸಿಂದ ಸಾಕಷ್ಟು ಪಡ್ಕೊತೀರ ಅಂತ ಏಂಜಲ್ಸ್ಗಳು ನಿಮಗೆ ಈ ಒಂದು ಗ್ರ್ಯಾಟಿಟ್ಯೂಡ್ ಸಿಂಬಲ್ನ ಕೊಡ್ತಾ ಇರೋವಂಥದ್ದು. ಸೊ ಇಷ್ಟು ಸಿಂಬಲ್ಸ್ಗಳು ನಿಮಗೆ ಏಂಜಲ್ಸ್ಗಳು ಕೊಡ್ತಾ ಇರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಈ ಸಿಂಬಲ್ಸ್ಗಳನ್ನ ನೀವು ಉಪಯೋಗಿಸ್ಕೊಂಡು ಪ್ರತಿಯೊಂದು ಕ್ಷೇತ್ರದಲ್ಲೂ ಹಾಗೂ ನಿಮ್ಮಲ್ಲಿ ಒಂದು ಬದಲಾವಣೆ, ಸುಧಾರಣೆ ತಂದ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್ಗಳು. ಸೊ ಈ ಒಂದು ವಿಡಿಯೋ ಏನಾದರೂ ನಿಮಗಿಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.